ಬಂದೆಯೋ ಕುಮಾರ? ಹೌದು ಹೌದು. ಪುರದಲ್ಲಿ ಇಲ್ಲದೆ ಹೋದಾಗ ಜನರ ಮುಖೇನವಾಗಿ ನಿರೂಪವನ್ನು ಪಡಿಸಿದೆ. ತಮ್ಮ ನಿರೂಪವನ್ನು ಸ್ವೀಕರಿಸಿದೆ, ತಮ್ಮನ್ನು ಕೂಡಿಕೊಂಡು ಧಾವಿಸಿ ಬಂದೆ. ಗುರುಗಳೇ, ಈ ಓಲೆಯ ಅರ್ಥವೇನು ಗುರುಗಳೇ? ಕುಮಾರ, ಅಯೋಧ್ಯೆಯೇ ರೂಪವನ್ನು ಕಳೆದುಕೊಂಡಾಗ, ನಿರೂಪವಾದಾಗ ನಿನಗೆ ನಿರೂಪವನ್ನು ಕಳಿಸಬೇಕಾಯಿತು. ಮುಖ ಎಷ್ಟು ಸೌಂದರ್ಯದಿಂದ ಕೂಡಿದ್ರು ತಿಲಕ ಆದ್ರೇನು ಅದಕ್ಕೆ ಸೌಂದರ್ಯವನ್ನು ವರ್ಧಿಸುವುದು. ಅಂತೆಯೇ ರಾಜ್ಯದ ಶೋಭೆಯ ವರ್ಧನೆಗೆ ಕಾರಣಾಗುವ ಭೂಪತಿ ಅಯೋಧ್ಯೆಯ ಭೂಪತಿ. ಅಯೋಧ್ಯೆಯ ಭೂಪತಿ ಸ್ವರ್ಗವನ್ನು ಸೇರಿದ್ದಾನೆ ಕುಮಾರ. ನಮ್ಮ ತಂದೆಯವರು ಕರ್ಕಸ್ಥರಾಗಿದ್ದಾರೆ. ಗುರುದೇವ ಕುಮಾರ, ಕೇಳುವುದಕ್ಕೆ ಕರ್ಕಶವಾದಂತಹ ವರ್ತಮಾನವನ್ನು ತಮ್ಮ ಮುಖದಿಂದ ಕೇಳಿಯೂ ನಾನಿನ್ನೂ ಬದುಕಿ ಉಳಿದಿದ್ದೇನೆ ಎಂದರೆ ಅರ್ಥಬೇಕು. ಜೀವನವು ಶಾಶ್ವತನಾದ, ಇವತ್ತಲ್ಲ ನಾಳೆ ಮರಣವನ್ನು ಹೊಂದಲೇಬೇಕು ಎಂಬ ಯಥಾರ್ಥವನ್ನು ನಮ್ಮ ಮನಮುಗುವಂತೆ ಬೋಧಿಸಿರುವುದು ಸತ್ಯ. ವಾರ್ಧಕ್ಯದಲ್ಲಿದ್ದಂತಹ ನಮ್ಮ ತಂದೆಯವರು ಜೀವ ಸಹಜವಾದಂತಹ ಮರಣವನ್ನು ಹೊಂದಿದರು. ಆದರೂ ವಿಚಾರ ಅರ್ಥವಾಗುವುದಿಲ್ಲ. ತಂದೆಯವರನ್ನು ಕಳ್ಕೊಂಡು ಶೋಕತಪ್ತನಾಗಿದ್ದೇನೆ, ಹೌದು. ಆದರೆ ಭರತನೇ ಬರಬೇಕು. ಅಣ್ಣ ರಾಮಚಂದ್ರ ಹಿರಿಯ ಪುತ್ರ ನಿರುತ್ತ ಸಮಸ್ತ ಹೊಣೆಯನ್ನೂ ಹೊರಬೇಕಾದ ಹೆಗಲು ಸುಭದ್ರವಾಗಿರುತ್ತ ಭರತನೇ ಬೇಕು ಅಂತ ಬಯಸುವುದಕ್ಕೆ ಕಾರಣವೇನು ತಿಳಿಯಿಲ್ಲ ಕುಮಾರ. ಪರಿಸ್ಥಿತಿ ಹಾಗೆ ಉಂಟು. ಒಂದು ಅಪೂಪ ಎಷ್ಟಿನ್ಯಾಯ ಅಂದರು. ಅಪೂಪವನ್ನು ತಯಾರಿಸಿದಂತಹ ಒಬ್ಬ ರಕ್ಷಣೆಗೆ ಎಷ್ಟಿಗೆ ನಿಲ್ಲಿಸಿದ್ದಂತೆ ತಂಡವನ್ನು ಬಂದಂತಹ ಮೂಷಕವೋ ಇತರೆ ಪ್ರಾಣಿಗಳು ನೋಡುವಾಗ ದಂಡವನ್ನೇ ಇಲ್ಲದಂತೆ ಮಾಡಿ ಮತ್ತೆ ಅಪೂಪದ ಕಥೆ. ಅಯೋಧ್ಯೆಯ ಭೂಪತಿ ದಶರಥನಾಗಿದ್ರು. ರಾಮನನ್ನು ಎಲ್ಲರೂ ತಮ್ಮವ ಅಂತ ಸ್ವೀಕರಿಸಿದ್ರು ನಿಜ. ಆದರೆ ಈ ಮೊದಲು ದಶರಥನಲ್ಲಿ ನ್ಯಾಸೀಭೂತವಾದಂತಹ 2 ವರಗಳನ್ನು ನಿಮ್ಮ ತಾಯಿ ಈ ಪ್ರಕರಣದಲ್ಲಿ ಕೇಳಿದರು. ಈ ಪ್ರಕರಣದಲ್ಲಿ ಮೊನ್ನೆ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ನಿಶ್ಚಯಿಸಿದಾಗ ಆ ಕಾಲಕ್ಕಾಗುವಾಗ ನಿನ್ನಮ್ಮ 2 ವರಗಳನ್ನು ಕೇಳಿ ನಮ್ಮಣ್ಣನಿಗೆ ಪಟ್ಟಾಭಿಷೇಕವನ್ನು ತಂದೆಯವರು ನಿರ್ಣಯಿಸಿದರು. ಯಾವನಾದರೂ ಸಡಗರದಿಂದ ನಿರೀಕ್ಷಿಸ್ತಾ ಇದ್ದಂತಹ ವರ್ತಮಾನ ಅಲ್ವೇ ಗುರುಗಳೇ? ರಾಜ್ಯದ ಸಂಭ್ರಮಿಸುವಾಗ ಅವಳು ಕೋಪಾಗ್ರಹವನ್ನು ಸರಿ ನೀನದಾಯ ಕೈಕೇಯಿ ಕೋಪಗ್ರಹ ಅಷ್ಟು ಹೊತ್ತಿಗೂ ಕೂಡ ಅವಳು ಬರದೇ ಹೋದನ್ನು ಕಂಡಾಗ ಲಕ್ಷ್ಮಣ ಹೋದ, ಅವಳು ಬರಲಿಲ್ಲ. ಕೊನೆಗಾಗುವಾಗ ಚಕ್ರವರ್ತಿ ತಾನಾಗಿ ಅಲ್ಲಿಗಾಗಿ ಅಯೋಧ್ಯೆ ಸಂಭ್ರಮಿಸ್ತಾ ಇರುವ ಸಡಗರದ ವಾತಾವರಣದಲ್ಲಿ ನನ್ನ ತಾಯಿ ಕಾಣಿಸಿಕೊಳ್ಳದೆ ಕೋಪಾಗ್ರಹವನ್ನು ಸೇರಿ ಕ್ರೋಧಾಗಾರವನ್ನು ಸೇರಿ ವಿಚಿತ್ರವಾಗಿದೆಯಲ್ಲ ಗುರುಗಳೇ? ಅಯ್ಯ, ದಶರಥ ತಾನೇ ಅಲ್ಲಿಗೆ ಹೋದಾಗ ಹಿಂದೆ ಕೊಡಲ್ಪಟ್ಟಂತಹ 2 ವರಗಳನ್ನು ಈ ಸಮಯಕ್ಕೆ ಅವರು ಕೇಳಿ ತಂದೆಯವರು ಕೊಟ್ಟವರು ಮೊದಲನೇ ವರದಿಂದ ಅಣ್ಣನಾದಂತಹ ರಾಮಚಂದ್ರ ಅರಣ್ಯವನ್ನು ಸೇರಬೇಕು ಅಂತ. ಏನು? ಶ್ರೀರಾಮ ಅರಣ್ಯವನ್ನು ಸೇರಬೇಕು ಅಂತ ಮೊದಲನೇ ಅರಣ್ಯ. ತತ್ಪರಿಣಾಮವಾಗಿ ಉಂಟಾಗುವಂತಹ ಸಿಂಹಾಸನವನ್ನು ಭರತ ಕುಮಾರ ಅಲಂಕರಿಸಬೇಕು ಅಂತ ಅವಳು ಕೇಳಿ ಇದು ತಾಯಿ ಕೇಳಿದವರು, ಕೈಕೆ ಕೇಳಿದವರು. ಬುದ್ಧಿಸ್ತಿಮಿತೋಡ ಯಾವನಾದ್ರೂ ಒಪ್ಪುವುದಕ್ಕುಂಟೆ ಗುರುಗಳೇ? ಭರತ ಎಲ್ಲರೂ ದುಃಖದತ್ತರಾಗಿದ್ರು. ರಾಮ ಇದನ್ನು ಸಂತೋಷದಿಂದ ಒಪ್ಪಿದ. ಒಪ್ಪಿದ. ನಮ್ಮ ತಂದೆಯವರು ಅವರನ್ನು ಕೊಟ್ಟು ಬಿಟ್ಟಿದೆ. ಕೊಡದೆ ಹೋದ್ರು ಅವರ ಮೌನವನ್ನೇ ಆದ ಸಮ್ಮತಿ ಅಂತ ಭಾವಿಸಿ ಅವರ ವಾಕ್ಯ
ರಾಜ್ಯ ಪರಿಪಾಲನೆಗೋಸ್ಕರ ತಮ್ಮನಾದಂತಹ ಲಕ್ಷ್ಮಣ ಮಡದಿಯಾದಂತಹ ಸೀತೆಯೊಂದಿಗೆ ಸೇರಿ ವನಕ್ಕೆ ಗಮನವನ್ನು ಮಾಡಿದ್ದಾನೆ. ವನಾಭಿಮುಖನಾಗಿ ಹೋಗಿದ್ದಾನೆ. ವನವಾಸಿಯಾದ್ರೆ ಖಂಡಿತ ಲಕ್ಷ್ಮಣನು ಸೀತೆಯೂ ಅವನನ್ನು ಅನುಸರಿಸಿಯೇ ಹೋಗಿದ್ದಾರೆ. ಪ್ರಾಜ್ಞಾನ ನೀವೆಲ್ಲ ಇದ್ದು ಇಂತಹ ಒಂದು ದುರಂತ ಅಯೋಧ್ಯೆಯಲ್ಲಿ ಇರುವುದಕ್ಕೆ ಸಾಧ್ಯವಾಯಿತೆ? ಅಯ್ಯ, ತಂದೆಯ ಮಾತನ್ನು ಈಡೇರಿಸುವುದು ಮಾತ್ರ ಕರ್ತವ್ಯ ಅಂತ ಭಾವಿಸಿದ ಆತ ತಂದೆಯವರ ಸಮ್ಮತಿಯನ್ನು ನಿರೀಕ್ಷಿಸಲಿಲ್ಲ. ಅವರು ಸಮ್ಮತಿಸುವಂತಹ ಸ್ಥಿತಿಯಲ್ಲೂ ಆಗ ಇರಲಿಲ್ಲ. ನೇರವಾಗಿ ವನಗಮನವನ್ನು ಆತ ಮಾಡಿದ್ದಾನೆ. ಹೆಚ್ಚೇಕೆ ಭರತ ಕುಮಾರ ಹೋಗುವ ಕಾಲಕ್ಕೆ ಮಗನೇ ಹಾಲನ್ನವನ್ನು ಉಂಡು ಹೋಗು ಅಂತ ಹೇಳಿದ್ರೆ ಎಲ್ಲರೂ ಬುದ್ಧಿಯ ವಿಪರಿಣಾಮ ಆದೀತು. ಅದನ್ನೂ ಬೇಡ ಅಂತ ನಯವಾಗಿಯೇ ತಿರಸ್ಕರಿಸಿದ್ದಾನೆ. ಬಿಟ್ಟು ರಾಮ ಕಾಡಿಗೆ ಅರಣ್ಯವನ್ನು ಸೇರಿದ ಬಳಿಕ ರಾಮ ರಾಮ ಅಂತ ಪರಿತಪಿಸ್ತಾ 8 ದಿನಗಳ ಕಾಲ ನಿರಾಹಾರರಾಗಿ ನಿಮ್ಮಪ್ಪ ಜೀವಚ್ಛವವಾಗಿ ಅಯೋಧ್ಯೆಯಲ್ಲಿದ್ದು ನಂತರ ಸ್ವರ್ಗಸ್ಥರಾದರು. ಮತ್ತೆ ವಸ್ತುಸ್ಥಿತಿ ಕಣ್ಣಿನೆದುರು ಗೋಚರವಾದಂತೆ ಅಂತ ಇದೆ. ರಾಮ ಕಾಡಿಗೆ ತೆರಳಿದ. ನಮ್ಮೆಲ್ಲರನ್ನು ಬಿಟ್ಟು ಪರಮ ಪ್ರಿಯನಾದಂತಹ ತಮ್ಮ ಲಕ್ಷ್ಮಣನನ್ನು ಪ್ರೀತಿಯಾದ ಸೀತೆಯನ್ನು ಕೂಡಿಕೊಂಡು ಕಾಡಿಗೆ ಹೋದ. ಅದರ ಪರಿಣಾಮ ದುಃಖದೊತ್ತರಾದಂತಹ ನಮ್ಮ ತಂದೆಯವರು ಅಸುನಿಗಿಟ್ಟು. ಇದಕ್ಕೆಲ್ಲ ಕಾರಣವಾದದ್ದು ತನ್ನ ತಾಯಿಯವರೆಗೆ ಕರೆಸಿಕೊಂಡ ಈ ಕೈಕೆಯಲ್ಲೇ ರಾಜದ್ರು ದೇಶದ್ರು ತನ್ನ ಮಾಂಗಲ್ಯವನ್ನು ಕಳೆದುಕೊಂಡು ತನಗೆ ಬೇಕಾದ ಸ್ವಾರ್ಥವನ್ನು ಸಾಧಿಸುತ್ತೇನೆ ಅಂತ ಮುಂದಾಗಿ ಬಿಟ್ಟಲ್ಲ. ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಾನೆ ಎಂಬ ಕಾರಣದಿಂದ ಭರತನಿಗೆ ರಾಜ್ಯವೇ ಹೀಗೊಂದು ಆಲೋಚನೆಯನ್ನು ಈ ದುಷ್ಟೆ ಮಾಡುತ್ತಾಳೆ ಅಂತ ಆದ್ರೆ ಇಲ್ಲ. ದ್ರೋಹಿಗಳಾದವರಿಗೆ ಅಯೋಧ್ಯೆಯಲ್ಲಿ ಸೂರ್ಯವಂಶೀಯರ ಆಧಿಪತ್ಯವುಳ್ಳ ಅಯೋಧ್ಯೆಯಲ್ಲಿ ಯೋಗ್ಯ ಶಿಕ್ಷೆಯಾಗಲೇಬೇಕು. ಇವಳು ತಾಯಿ ಎಂಬುದನ್ನೆಲ್ಲ ನೋಡಬೇಕಾದದ್ದು, ಅಪರಾಧಿ ಎಂಬುದನ್ನು ನೋಡಬೇಕಾದದ್ದು. ಹೊರಗ ಕರಮೋದವನ್ನು ಸೆಳೆದು ಒಂದು ಕ್ಷಣ ಬುದ್ಧಿಯ ಸ್ಥಿಮಿತವನ್ನು ಕಳ್ಕೊಳ್ಬೇಡ. ಯಾಕೆ ವಿಮರ್ಶಕಾರಣಂ ಪುರುಷಸಿಂಹ ಉಭಯ ಲಕ್ಷ್ಮೀ ಅಂತ ಪ್ರಾಜ್ಞರಾಡಿ ಪ್ರಕಟವಾಗಿ ಕಣ್ಣೆದುರಿನಲ್ಲಿ ಅಪರಾಧ ಗೋಚರವಾಗಿರುತ್ತ ಅಯ್ಯ ಇನ್ನು ವಿಮರ್ಶೆ. ಅಯ್ಯ, ಕಣ್ಣೀರಾದರೂ ತಣಿಸಿಕೊಡಿದೆ. ಯಾವುದು ಅಪರಾಧ ಯಾವುದು ಅಪರಾಧ ಅಲ್ಲ ಅಂತ ಈ ಕ್ಷಣದಲ್ಲಿ ನಾವು ನಿರ್ಣಯಿಸುವುದಲ್ಲ. ಅಯೋಧ್ಯೆಯ ಮಾಂಗಲ್ಯವನ್ನೇ ಕಳೆದಿದ್ದಾಳೆ ಗುರುಗಳೇ ಇವಳು. ಭರತ, ಎಷ್ಟೋ ಕ್ಷಣಗಳಿಗೆ ನಿಮ್ಮ ಕುಲದಲ್ಲಿ ನಾನು ಸಾಕ್ಷಿಯಾಗಿದ್ದೇನೆ. ಅದೇನು ಗೋಹತ್ಯೆಯೋ ಗೋಮಾಂಸ ಭಕ್ಷಣವೋ ಅಥವಾ ಪಿತೃವಾಕ್ಯ ಉಲ್ಲಂಘನೆಯೋ ಇಂತಹ ಪಾಪಗಳನ್ನು ಮಾಡಿ ತ್ರಿಶಂಕುವಾದವನ್ನು ಕಂಡಿದ್ದೇನೆ. ತಂದೆಯೇ ರಾಜ್ಯದಿಂದ ಮಗನನ್ನು ಹೊರಹಾಕುವುದನ್ನು ಕಂಡಿದ್ದೇನೆ. ಹೀಗೆ ಎಲ್ಲದಕ್ಕೂ ಸಾಕ್ಷಿಯಾದಂತಹ ನನ್ನನ್ನು ಮಾತೃವದೆಗೂ ಸಾಕ್ಷಿಯನ್ನಾಗಿ ಮಾಡಬೇಡ ಭರತ. ಮಾತನ್ನಾಡುವಾಗ ಶಾಸ್ತ್ರಪೂತವಾದಂತಹ ಮಾತನ್ನಾಡಬೇಕು. ನೀರನ್ನು ಕುಡಿಯುವಾಗ ವಸ್ತ್ರಪೂತವಾದಂತಹ ನೀರನ್ನು ಕುಡಿಯಬೇಕು. ಅದೇ ರೀತಿಯಾಗಿ ಮಾಡುವಾಗ ಮನಃಪೂತವಾದಂತಹ ಕಾರ್ಯವನ್ನು ಮಾಡಬೇಕು. ಮಾತೃವಧೆ ಸಖ್ಯವೋ ಹೇಳಿ. ಮಾತೃವಧೆ ಅಲ್ಲ ಗುರುಗಳೇ, ಅಪರಾಧಿಗೆ ಶಿಕ್ಷೆ. ಅಯ್ಯ, ಅಪರಾಧಿಯ ಶಿಕ್ಷೆಯನ್ನು ರಾಜಸ್ಥಾನದಲ್ಲಿ ರಾಜ ಕರುಣಿಸಿ ಮಾಡಬೇಕಾದಂತಹ ಕರ್ತವ್ಯ ಬೇರುಂಟಲ್ಲ ಗುರುಗಳೇ. ಈ ಹೊತ್ತು ಯಾರು ಇದೆಲ್ಲಕ್ಕೂ ಕಾರಣರಾಗಿ ಆದರೂ ಪಶ್ಚಾತ್ತಾಪ ಇಲ್ಲದೆ ಸಾನಂದದಿಂದ ಇದ್ದಾಳು ಅವಳನ್ನು ತಾಯಿ ಎಂಬುದರಿಂದ ಶಿಕ್ಷಿಸುವ ಅಧಿಕಾರ ನನಗಿಲ್ಲ ಅಂತ ಹೇಳ್ತೀವಿ. ಮುಂದುವರಿಯುವುದಕ್ಕೆ ತಾವು ಆಸ್ಪದ ಕೊಡುವುದಿಲ್ಲ. ಅರ್ಥವಾಯಿತು ಗುರುಗಳೇ, ಅರ್ಥವಾಯಿತು. ಇದೆಲ್ಲ
ಇದನ್ನು ಹೇಗಾದರೂ ಕೆಡಿಸಬೇಕು, ತಪ್ಪಿಸಬೇಕು ಎನ್ನುವುದೇ ಅವಳ ಅಭಿಲಾಷೆ. ತನ್ನ ಪ್ರಾಣಕ್ಕಿಂತ ಮಿಗಿಲಾಗಿ ರಾಮ 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 ಈ ನುಡಿಯನ್ನು ಬಿಟ್ಟು ಬೇರೆ ಆಡಿದವರಲ್ಲ ನಮ್ಮ ತಂದೆ. ಖಂಡಿತ ಅತ್ಯಂತ ಪ್ರಿಯನಾದಂತಹ ರಾಮನನ್ನು ವನವಾಸ ಕಟ್ಟಿದ ಮೇಲೆ ನಮ್ಮ ತಂದೆಯವರು ಬದುಕಿ ಉಳಿಯುವುದಕ್ಕೂ ಅಸಾಧ್ಯ. ಇದು ಗೊತ್ತಿದ್ದೇ ಕೇಳಿತು. ಅರ್ಥ ಏನು? ತನ್ನ ಗಂಡನ ಮೃತಿಯಾದರೂ ಸರಿಯೇ ತಾನು ಹೆತ್ತ ಮಗನೇ ಸುಖವಾಗಿರಬೇಕು ಎನ್ನುವ ಸ್ವಾರ್ಥ ಅಭಿಲಾಷೆ. ಕುಮಾರ ರಾಮ ಅಯೋಧ್ಯೆಯ ಈ ಸಿಂಹಾಸನವನ್ನೇ ಆಳಬೇಕಾದವ ಸರ್ವಾತ್ಮ ಅಯೋಧ್ಯೆಯ ಸೂರ್ಯವಂಶದ ಅರಸರಿಗೆ ಸಮರ್ಥ ಉತ್ತರಾಧಿಕಾರಿಯಾಗಬೇಕಾದವ ಪರಮಧಾರ್ಮಿಕ. ಪ್ರತಿಯೊಬ್ಬರ ಎದೆಯಲ್ಲಿಯೂ ರಮಣೀಯವಾದಂತಹ ಭಾವವನ್ನೇ ಹುಟ್ಟಿಸ್ತಾ ಇದ್ದರು. ನಮ್ಮಣ್ಣ ಕಾಡಿನಲ್ಲಿ ಕಲ್ಲು ಮುಳ್ಳುಗಳನ್ನು ಮೆಟ್ಟಿ ತಿನ್ನುವುದಕ್ಕೆ ಸರಿಯಾದ ಉಳಿಸಿಲ್ಲದೆ, ತೊಡುವುದಕ್ಕೆ ಸರಿಯಾದ ಬಟ್ಟೆ ಇಲ್ಲದೆ, ಮಲಗುವುದಕ್ಕೆ ಒಂದು ಆಶ್ರಯವಿಲ್ಲದೆ ವನವಾಸವನ್ನು ಕೈಗೊಳ್ಳಬೇಕಾಗಿ ಬಂತು. ನಿಷ್ಪಾಪಿಯಾದ ಲಕ್ಷ್ಮಣ ತನ್ನಣ್ಣ ಛಾಯೆಯಂತೆ ಅವನನ್ನೇ ಅನುಸರಿಸಿ ಮುಂದೆ ಹೋದರು. ಪರಮ ಪತಿವ್ರತೆ ಸಾಧ್ವಿ ತಾಯಿ ಸೀತೆ ಅಣ್ಣನನ್ನು ಕರ್ತವ್ಯವೆಂಬ ಭಾವದಿಂದ ಅನುಸರಿಸಿ ಹಾಗೆ ಹೋಯ್ತಲ್ಲ, ಹಾಗೆ ಹೋಯ್ತಲ್ಲ. ಯಾವನೋ ನಮ್ಮ ಹಿನ್ನೆಲೆಯಲ್ಲಿ ಪುಣ್ಯಾತ್ಮನಾದಂತಹ ಅರಸನೊಬ್ಬ ರಾಜ್ಯವನ್ನು ಬಿಟ್ಟು ಹೋಗುವ ಸನ್ನಿವೇಶ ಬಂದ ಕಾಲಕ್ಕೆ ಪುರದ ಜನರೆಲ್ಲ ಆಡಿದರು. ಪುರದ ಪುಣ್ಯ ಪುರುಷ ರೂಪಿಂದ ಹೋಗುತ್ತಿದೆ. ಈಗ ಅದಲ್ಲೇ ಅಯೋಧ್ಯೆಯ ಸಕಲ ಪುಣ್ಯ ನಿಧಿಯೂ ವ್ಯಕ್ತಿರೂಪವಾಗಿ ಕೇಂದ್ರೀಕೃತವಾಗಿ ಮೂರ್ತಗೊಂಡಿದೆ ಅಂತ ನಾವು ತಿಳಿದ ರಾಮಾರಣ್ಯವಾಸಿಗೆ ಇನ್ನೇನು ಉಳಿದಿದೆ ಅಯೋಧ್ಯೆ. ಹಾಗಾದ್ರೆ ಸಮಸ್ತ ಸಾಮ್ರಾಜ್ಯವು ತನ್ನ ಭಾಗ್ಯವಾಂಛನವನ್ನೇ ಕಳಕೊಳ್ಳುವುದಕ್ಕೆ ಕಾರಣವಾದದ್ದು ಕೈಕೇಯಿಯ ಸ್ವಾರ್ಥ. ಸ್ವಾರ್ಥಿಯಾಗಿ ವ್ಯವಹರಿಸಿದ್ಲು ಅಂತಂದ್ರೆ ಅವಳು ಕೇವಲ ಸ್ವಾರ್ಥಿಯಾಗಲೇ ನನ್ನ ತಾಯಿ ಅಂತ ನಾ ಹೇಗೆ ಒಪ್ಪುವುದಕ್ಕಾದೀತು. ನಿಜ ಹೆತ್ತಿದ್ದಾಳೆ, ಹಾಲನ್ನು ಕುಡಿಸಿರಬಹುದು, ಎತ್ತಿ ಆಡಿಸಿರಬಹುದು, ತೊಟ್ಟಿನಲ್ಲಿ ತೂಗಿರಬಹುದು. ಗುರುಗಳೇ ಇಷ್ಟರ ಮಾತ್ರಕ್ಕೆ ಮಾತೃತ್ವಕ್ಕೆ ಸಹಜವಾದ ಆ ವಿಶಾಲವಾದ ಪ್ರೇಮ ವಾರಿಧಿಯ ಬತ್ತಿದ ಬಡವತೆ ಕೇವಲ ತನ್ನ ಹೊಟ್ಟೆ ತುಂಬಿಸಿಕೊಳ್ಳುವುದೇ ಪ್ರಧಾನ. ನೀವು ಹೇಳ್ತೀರಿ ಇವಳುತ್ತಾಗಿ ಶಾಸ್ತ್ರ ಹೇಳಿತು, ತಾವು ಹೇಳ್ತೀರಿ. ಆದ್ರೆ ನನ್ನ ಅಂತರಂಗ ಇವಳು ನನ್ನ ಜನನಿ ಅಂತ ಒಪ್ಪುವುದಕ್ಕೆ ಗಟ್ಟಿ ಇದೆ. ಇಲ್ಲ, ಇಷ್ಟನ್ನೆಲ್ಲ ಇವಳು ಮಾಡಿದ್ದು ನಾನೊಬ್ಬ ಅವಳ ಗರ್ಭದಲ್ಲಿ ಹುಟ್ಟಿ ಬಂದ ಕಾರಣ. ನಾನೊಂದು ವೇಳೆ ಅವಳ ಮಗನಾಗಿ ಹುಟ್ಟದೇ ಇರ್ತಿದ್ರೆ ಇದನ್ನು ಅವಳು ಮಾಡುವುದಕ್ಕಿದೆ. ಹಾಗಾದ್ರೆ ನನಗಾಗಿ ಶ್ರೀರಾಮವನ ಕೆತ್ತಬೇಕು. ಅದಕ್ಕೆ ಕಾರಣವಾದಂತಹ ಇವಳು ತಾಯಿಯೂ ಅಲ್ಲ, ನಾನು ಅವಳಿಗೆ ಮಗನಾಗುವುದಕ್ಕೂ ಅಲ್ಲ. ಗುರುದೇವ ಆ ಪುಣ್ಯಾತ್ಮನಾದ ಅಣ್ಣನಿಗೆ ತಮ್ಮವೂ ಆಗದೆ ಹೋದನಲ್ಲ ನಾನು. ಅಷ್ಟೇ ಏನು ದಶರಥ ಮೊಮ್ಮಗನಿಗೆ ಹೋಗಲ್ಲ ಅವರುಗಳೇ.
ಸದಾ ಕಾಲ ಮಾಂಗಲ್ಯಯುಕ್ತವಾದಂತಹ ಮುಖಮಂಡಲದಿಂದ ಬೆಳಗುತ್ತಿರುವ ನಮ್ಮ ಶ್ರೀರಾಮಚಂದ್ರವನನ್ನು ಹೆತ್ತ ಪುಣ್ಯಗರ್ಭೆ ಕೌಸಲ್ಯ ಅವಳ ಕಣ್ಣೀರಿನಿಂದ ಕೂಡಿನ ಮುಖವನ್ನ ಹೇಗೆ ನೋಡ್ಲಿ ಗುರುಗಳೇ? ಇಲ್ಲ, ನನ್ನ ಮುಖವನ್ನು ನೋಡಿದವರು ಯಾರೂ ನೋಡಲು ಕಾರಣವೇನು? ತಾವೇ ಹೇಳಿದೆ, ಅರಸನಾದ ಶಿಕ್ಷೆಯನ್ನು ವಿಧಿಸುವ ಕಾಲದಲ್ಲಿ ಕೇವಲ ಅಪರಾಧವನ್ನು ಮಾತ್ರ ಗಳಿಸಬೇಕಾದ ಅಪರಾಧ ಪ್ರಚೋದನೆಯನ್ನೂ ನೋಡಬೇಕು. ಕೈಗೆ ಅಪರಾಧಿನಿ ಶಿಕ್ಷಾರ್ಹಳಾದರೂ ಶಿಕ್ಷಿಸುವುದಕ್ಕೆ ತಾವು ಬಿಡದೇ ಇರಬಹುದು. ಆ ಅಪರಾಧವನ್ನು ಮಾಡುವುದಕ್ಕೆ ಪರೋಕ್ಷ ಪ್ರಚೋದನೆಯಾಗಿ ನಿಂತದ್ದು ಈ ಪಾಪಿ ಭರತ ಕುಮಾರನಲ್ಲವೇ? ನನಗಾಗಿ ಅರಮನೆಯ ಸಕಲ ಸುಖವನ್ನೂ ಬಿಟ್ಟು ಸಹಸ್ರಾರು ಮಂದಿ ಪ್ರಜಾಜನರ ಅಭಿಮತವನ್ನು ಲಕ್ಷಿಸದೆ ಅಣ್ಣ ಕಾಡಿಗೆ ಹೊರಟು ಅಗ್ರಜನ ಹೊರಡಿಸಿದ ದೋಷ ಗುರುಗಳೇ ನನಗೆ ನನ್ನ ನಿಮಿತ್ತವಾಗಿದ್ದಾನೆ ಕೈಕೇಯಿ ಹೊರ ಕೇಳಿತು. ನನ್ನ ನಿಮಿತ್ತವಾಗಿದ್ದಾನೆ ನಮ್ಮಣ್ಣ ಅರಮನೆಯನ್ನು ಬಿಟ್ಟು ಕಾಡನ್ನು ಸೇರಬೇಕಾಯಿತು. ಅಲ್ಲ, ರಾಮನಗರಿನ ದುಃಖವೆಂಬ ಕಾರಣ ನಮ್ಮ ತಂದೆಯವರನ್ನು ಈ ಲೋಕವನ್ನೇ ತ್ಯಜಿಸುವಂತೆ ಮಾಡಿ ಅದರ ಹಿನ್ನೆಲೆ ಇರುವುದೇನು? ಭರತ. ನಾನು ಭರತ. ಆದರೆ ಯಾವ ಅಭಿಲಾಷೆಯಿಂದ ಸೂರ್ಯವಂಶ ಎಂಬ ಸಮುದ್ರಕ್ಕೆ ಭರತನ ಉಪಾಧಿಯಲ್ಲಿ ಬೆಳಗಲಿ ಅಂತ ನಮ್ಮ ತಂದೆಯವರು ನಾಮಕರಣ ಮಾಡಿದ್ರು. ಆ ಭರತದ ಸ್ಥಿತಿಯನ್ನು ತರುವುದಕ್ಕಾಗದೆ ಹೋಯ್ತಲ್ಲ ನನಗೆ. ಅಯೋಧ್ಯೆಯ ಪುಣ್ಯಜಲವನ್ನೇ ಬತ್ತಿಸಿದ ನಾನು ಹೇಗೆ ತಾನೇ ಭರತನ ಇದಾವುದನ್ನು ಭರಿಸುವ ತ್ರಾಣವೂ ನನ್ನಲ್ಲಿಲ್ಲ. ನಾ ಬದುಕುವುದರಲ್ಲಿ ಯಾವ ಅರ್ಥವೂ ನನಗೆ ಕಾಣುವುದಿಲ್ಲ ಗುರುಗಳೇ. ನಿಜವೇ, ನಮ್ಮ ತಾಯಿ ಅಪರಾಧಿನಿಯಾದರೂ ನಾ ಶಿಕ್ಷಿಸುವುದಕ್ಕೆ ಅಧಿಕಾರ ಇದ್ದವನಲ್ಲ. ಅದು ಮಾತೃವಧೆ ಆಗ್ತದೆ. ಕಳೆದು ಹೋದದ್ದನ್ನೆಲ್ಲ ಹಿಂದೆ ಮತ್ತೊಮ್ಮೆ ಕಾಲಚಕ್ರವನ್ನು ತಿರುಗಿಸಿ ಪುನಃ ಸ್ಥಾಪಿಸಲಾಗ್ತೇನೆ. ದೈವಿಕವಾದ ಬಲವೋ ಯೋಗವೋ ನನಗೆ ಕೇವಲ ಮಾನವ ಮಾತ್ರನಾದ ನಾನು ಮಾಡಬಹುದಾದೇನು? ನನ್ನ ಅಪರಾಧಕ್ಕೆ ನಾ ವಿಧಿಸಿಕೊಳ್ಳುವುದಕ್ಕೆ ಅಭ್ಯಂತರ ಇಲ್ಲವಲ್ಲ. ಮಹತ್ತರವಾದಂತಹ ಈ ದೋಷದಿಂದ ಕೂಡಿದ ನನ್ನ ದೇಹ ಬದುಕಿರುವುದಕ್ಕೆ ಅರ್ಹವಲ್ಲ ಗುರುಗಳೇ. ಹಾಗಾದ್ರೆ ಕೇಳಿದೆ, ಅಪರಾಧಿ ತನ್ನ ನಿರಪರಾಧವನ್ನು ಸ್ಥಾಪಿಸುವುದಕ್ಕೆ ಅಗ್ನಿದಿವ್ಯವನ್ನು ಅಂಗೀಕರಿಸ್ತಾನ. ಸುಡುವ ಬೆಂಕಿಯಲ್ಲಿ ಯಾವುದನ್ನೆಸೆದರೂ ಅದು ಸುಟ್ಟು ಭೂತವ ಸರ್ವಭಕ್ಷಕ. ಆದ್ರಿಂದ ಗುರುಗಳೇ, ಕಳಂಕಿತವಾದಂತಹ ಈ ಭರತನ ದೇಹವೆಂಬುದು ಅಗ್ನಿ ಪ್ರವೇಶದಿಂದಲೇ ಶುದ್ಧೀಕೃತವಾಗಬೇಕಾಗಿದೆ. ಆದ್ರಿಂದ ಅಗ್ನಿಯನ್ನು ಪ್ರವೇಶ ಮಾಡಿ ನನ್ನ ದೇಹಾಂತವನ್ನು ಮಾಡುವುದಕ್ಕೆ ಅನುಮತಿಯನ್ನು ಕೊಡಬೇಕು ಗುರುಗಳೇ. ಒಂದು ಕ್ಷಣ ಆ
ಗುರುದೇವ. ವಿವೇಕವನ್ನು ಕಳ್ಕೊಳ್ಬೇಡ. ಕಾರ್ಯಕಾರ್ಯವನ್ನು ವಿವೇಚಿಸಿಯೇ ಕರ್ತವ್ಯಾದಿಗಳನ್ನು ಮಾಡಬೇಕು. ಮತಿಯನ್ನೇ ಕಳ್ಕೊಂಡ ನನಗೆ ಏನು ವಿವೇಕ ಜಾಗೃತಿ ಮುಂದೆ ಕೊಡಬೇಡ. ಭರತ, ಕಷ್ಟದ ಕಾಲಕ್ಕಾಗುವಾಗಲೂ ಕುಲಾಚಾರವನ್ನು ಬಿಡುವಾಗ, ಕುಲಕ್ಕೆ ಅಬದ್ಧವಾಗುವಂತಹ ಕರ್ಮಗಳನ್ನು ನಾವು ಆಚರಿಸಬಾರದು. ನಿಮ್ಮ ಕುಲದ ಪ್ರತಿಷ್ಠೆ ಇರಬೇಕು. ನಿಮ್ಮ ಕುಲೀನರಾದಂತಹ ಎಲ್ಲರ ಆದರ್ಶಗಳು ಕೂಡ ಶೈಶವದಲ್ಲಿ ವಿದ್ಯೆಗಳನ್ನು ಅಭ್ಯಾಸ ಮಾಡಿ ಯೌವನಕ್ಕಾಗುವಾಗ ವಿಷಯಾಸಕ್ತರಾಗಿ ಯಾವಾಗ ವಾರ್ಧಕ್ಯ ಸಮೀಪಿಸ್ತದೋ ಆವಾಗ ತಾವು ಮುನಿವೃತ್ತಿಯನ್ನು ಹೊಂದಿ ಕೊನೆಗಾಗುವಾಗ ಯೋಗ ಮಾರ್ಗಗಳಿಂದ ಪ್ರಾಣವನ್ನು ತ್ಯಾಗ ಮಾಡುತ್ತಾರೆ. ಅಂತಹ ಪವಿತ್ರ ವಂಶದಲ್ಲಿ ಹುಟ್ಟಿ ಆತ್ಮಹತ್ಯೆ ಮಾಡಿಕೊಡ್ತಿ ಅಂತ ನೀನು ಹೇಳ್ತೀವಿ. ಈ ಜನ್ಮಕ್ಕಲ್ಲ, ಇದು ಜನ್ಮಾಂತರದ ಬಿಡುಗಾಗುತ್ತದೆ. ಅದಕ್ಕಿಂತಲೂ ಮಾಡುವ ಕರ್ತವ್ಯ ಬೇರೆ ಇರುವಾಗ ನೀನು ನಿನ್ನನ್ನು ಹೇಗೆ ರಕ್ಷಿಸಿಕೊಳ್ತೀಯ? ಭರತ, ತಂದೆ ಮರಣವನ್ನ ಇದ್ದಾನೆ, ಔರ್ಧ್ವದೇಹಿಕವಾದಂತಹ ಸಂಸ್ಕಾರಗಳನ್ನು ಮಾಡಬೇಕು. ಹಿರಿಯನಾದಂತಹ ರಾಮ ಇಲ್ಲಿಲ್ಲ. ಆದ್ದರಿಂದ ಅವನ ತಮ್ಮನಾದಂತಹ ನೀನೇ ಎಲ್ಲ ಸಂಸ್ಕಾರಗಳನ್ನು ಇಲ್ಲಿ ಮಾಡಬೇಕು. ಮೊದಲೇ ಅದಾದ ಬಳಿಕ ಹೋಗುವಾಗ ರಾಮ ಕೆಲವೊಂದು ಮಾತುಗಳನ್ನು ಹೇಳಿದ್ದಾನೆ. ಕುಲಾಚಾರಕ್ಕೆ ಚ್ಯುತಿಯಾಗದಂತೆ ಹಿಂದಿನ ರಾಜರ್ಷಿಗಳು ಯಾವ ರೀತಿಯಾಗಿ ರಾಜ್ಯಭಾರ ಮಾಡಿದ್ದಾನೆ ಅದೇ ರೀತಿಯಾಗಿ ಭರತನು ಈ ಸಿಂಹಾಸನದಲ್ಲಿ ತಾನು ರಾರಾಜಿಸ್ತಾ ಪ್ರಜೆಗಳನ್ನು ನೋಯಿಸದೆ ರಾಜ್ಯಭಾರ ಮಾಡಬೇಕು ಅಂತ ರಾಮ ಹೇಳಿದ್ದಾನೆ. ಕುಲಾಚಾರದಂತೆ ಭರತ ವ್ಯವಹರಿಸಲಿ. ಖಂಡಿತ. ಅಂದ್ರೆ ಈ ಕುಲದ ಮನೆ ಭರತ ಅಂತ ರಾಮ ಮತ್ತು ಸ್ವೀಕರಿಸಿದ್ದಾನೆ. ಆದ್ದರಿಂದ ಈ ಕ್ರಿಯೆಗೆ ನೀನು ತೊಡಗಬೇಕು ಮಗನೇ. ಗುರುಗಳೇ, ಇದು ಕರ್ತವ್ಯ ಅಂತ ತಾವು ಹೇಳಿದಾಗ ನಿರಾಕರಿಸುವ ಹಾಗಿಲ್ಲ. ರಾಮನ ತಮ್ಮನಾಗಿ ಒಳ್ಳೆಯದು 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 ಹೀಗೆ ಹೋಗುವುದು. ನಮ್ಮ ತಂದೆಯವರ ಪಾರ್ಥಿವ ಕಳೆವರವನ್ನು ತಂದು ಯೋಗ್ಯವಾದ ಬಗೆಯಿಂದ ಚಿತೆಯ ಮೇಲಿಟ್ಟು ದಾನ ಸಂಸ್ಕಾರವನ್ನು ನಡೆಸಿ ಹೊತ್ತಿನಲ್ಲಿ ತಮ್ಮ ಶತ್ರುಘ್ನ ಅಂತ್ಯೇಷ್ಟಿಯನ್ನು ಪೂರೈಸಿದ ಮೇಲೆ ಮತ್ತೆಲ್ಲರೂ ನನ್ನನ್ನು ನಿರೀಕ್ಷಿಸುತ್ತಾರೆ. ಇವನೇನು ಮಾಡ್ತಾನೆ, ಇವನೇನು ಮಾಡ್ತಾನೆ. ವಸಿಷ್ಠಾದಿಗಳೆಲ್ಲ ಸೂಚಿಸಿದ್ದು ಸಿಂಹಾಸನವನ್ನೇರಿ ಕುಲಾಚಾರದಂತೆ ಆಳ್ವಿಕೆಯನ್ನು ಮಾಡಬೇಕು ಅಂತ. ಇದಕ್ಕೆ ನಾನು ಸನ್ನದ್ಧನಾಗಬೇಕು. ವೃದ್ಧನಾದಂತಹ ತಂದೆ ತಾಯಿ ಅಳಿದು ಹೋದಂತಹ ಮಗನ ಉತ್ತರ ಕ್ರಿಯೆಯನ್ನು ಮೊಮ್ಮಗ ಮಾಡಿದ ಕಾಲಕ್ಕೆ ಪಾಯಸ ಸರಿಯಾಗಿದೆ ಅಂತ ಉಣ್ಣುವುದಕ್ಕೆ ಕೊಟ್ಟೆ. ರಾಮನನ್ನು ಕಾಡಿಗಟ್ಟಿ ನಮ್ಮಪ್ಪನನ್ನು ಪರಲೋಕವಾಸಿ ಆಗುವಂತೆ ಮಾಡಿ ನಾನು ಈ ಸಿಂಹಾಸನವನ್ನೇ ವೈಭವದಿಂದ ಆಡುವುದಕ್ಕೆ ಕೊಟ್ಟೆ. ಸಲ್ಲ, ಶ್ರೀರಾಮನ ಕೈ ಹಿಡಿಯಬೇಕಾದಂತಹ ರಾಜ್ಯವನಿದೆ ಶ್ರೀರಾಮನಿಗೆ ಸಲ್ಲಬೇಕಾದವ ಹೊರತು ಯಾವ ಕಾರಣಕ್ಕೂ ಭರತನಿಂದ ಸ್ವಪ್ನದಲ್ಲಿಯೂ ಅಂತಹ ಒಂದು ಸಂಭವವನ್ನು ಕಂಡವನಲ್ಲ. ನನಗೆ ಸಿಂಹಾಸನ ಏನು? ಕೈಕೇಯಿಯನ್ನು ಶಿಕ್ಷಿಸುವಲ್ಲಿ ಶಾಸ್ತ್ರ ನಿಷೇಧ ಇರ್ತದೆ. ದೇಹಾಂತವನ್ನು ಮಾಡಿಕೊಡುತ್ತೇನೆ ಅಂತಂದ್ರೆ ಗುರುಗಳ ವಾಕ್ಯ ತಡೆಯುತ್ತದೆ. ಆದ್ರೆ ಸಿಂಹಾಸನವನ್ನು ಏರು ಎಂಬಲ್ಲಿ ಆದೇಶ ಇರುವಲ್ಲ. ಇದು ಭರತನಿಗೆ ಹೌದಾದ್ರೆ ವಿನಿಯೋಗ ಅಧಿಕಾರವನ್ನು ಅನ್ಕೊಂಡು ಆ ಕಾರಣದಿಂದ
ಸಭಾ ಸ್ಥಾನದಲ್ಲಿ ಸೇರಿದ ಸಮಸ್ತ ಸಭ್ಯರನ್ನು ಉದ್ದೇಶಿಸಿ ನನ್ನ ಪ್ರಾಮಾಣಿಕವಾದ ಅಭಿಪ್ರಾಯವನ್ನು ನಾನು ಮಂಡಿಸಬೇಕಾದ ಯಾರು ಭರತ ಸಿಂಹಾಸನವನ್ನೇರಿ ಅನ್ನುವಂಥ ತಪ್ಪಿಯೂ ಭಾವಿಸಬೇಕು. ನನಗಾಗಿ ಇರತಕ್ಕ ಸಿಂಹಾಸನ ಇಲ್ಲ, ಇಲ್ದಿದ್ರು ಹೀಗಿದ್ರು ಇದನ್ನೇರಬೇಕಾದ ನಮ್ಮ ತಂದೆ ಪರ ಜ್ಯೇಷ್ಠ ಪುತ್ರ ನಮ್ಮಣ್ಣ ಅರ್ಹತೆಯು ಅಧಿಕಾರವು ಪೂರ್ಣವಾಗಿ ಅವನಿಗೆ. ಆದರೊಂದಿದೆ ರಾಮ ಅರಣ್ಯವಾಸಿಯಾಗಿದೆ. ಅಂತಹ ಶ್ರೀರಾಮಚಂದ್ರನನ್ನು ಕಂಡು ನಾನಾ ಪ್ರಕಾರಗಳಿಂದ ಅವನ ಮನಸ್ಸನ್ನು ಒಲಿಸಿ ಕಾಡಿ ಹಿಂದೆ ಕರೆಕೊಂಡು ಬಂದು ಈ ಸಿಂಹಾಸನದಲ್ಲಿ ಅವನೇ ಕುಳಿಗುವಂತೆ ಮಾಡಿದಾಗ ನನ್ನ ದೋಷ ಪರಿಹಾರವಾಗ್ತದೆ ಅಂತ ಆದ್ದರಿಂದ ಸಿಂಹಾಸನ ಇರುವುದಿಲ್ಲ. ವನಗಾಮಿಯಾದಂತಹ ಶ್ರೀರಾಮನನ್ನು ಅನುಸರಿಸಿ ಅವನೆಲ್ಲಿದ್ದಾನೋ ಅಲ್ಲಿಗೆ ಹೋಗಿ ಅವನನ್ನು ಕಂಡು ಒಲಿಸಿ ಕರೆದಬೇಕಾಗಿದೆ. ಅದಕ್ಕಾಗಿ ಮುಂದಾಗಬೇಕು ಎನ್ನುವ ಸನ್ನದ್ಧತೆಯನ್ನು ತೊಡಗಿದರೆ ಬಹುಶಃ ಇವರೇ ಇರಬೇಕು. ಶ್ರೀರಾಮ ಕಾಡಿಗೆ ಹೋಗುವ ಕಾಲಕ್ಕೆ ಅವನ ರಥದ ಹಿಂದೆ ಧಾವಿಸ್ತಾ ಹೋದ ಮತ್ತೆಲ್ಲೂ ಅವನಿಂದ ತಪ್ಪಿ ಅಯೋಧ್ಯೆಗೆ ಮರಳಿ ಬಂದ. ಶ್ರೀರಾಮನಿಗೆ ಅಭಿಷೇಚನವನ್ನು ಮಾಡುತ್ತೇನೆ ಅಂತ ನಮ್ಮ ತಂದೆ ಹೇಳಿದಾಗ ಇದೇ ಪ್ರಜೆಗಳು ಮಳೆಗಾಲದ ನವಿಲುಗಳಂತೆ ಸಂಭ್ರಮಿಸಿದಂತೆ ಹೇಳುವುದಕ್ಕೆ ಹಾಗಾಗಿ ಇವತ್ತು ಭರತನೊಬ್ಬನೇ ಹೋಗುವುದಲ್ಲ, ನಾವು ಬರ್ತೇವೆ. ನಿಜವಾಗಿ ನನ್ನ ಮೇಲೆ ಒಂದು ವಿಶ್ವಾಸ ಬಂತಲ್ಲ ಈ ಪ್ರಜೆಗಳಿಗೆ. ಪ್ರಾಮಾಣಿಕವಾಗಿ ರಾಮನನ್ನೇ ಕರೆದತ್ತೇನೆ ಎಂಬಲ್ಲಿ ಇವರು ನನ್ನನ್ನು ನಂಬಿದ್ರು. ಒಳ್ಳೆಯ ಕುಲಗುರುಗಳಾದ ವಸಿಷ್ಠರು ಸಿದ್ಧರ ತಾಯಿದ್ದ ಮತ್ತಾಯಿ ಕೈಗೆ ಯಾವ ಮುಖವಂತ ಹೊರಟ್ಲ ಬರ್ತೇನೆ ಅಂತ ಇರಲಿ. ವಸಿಷ್ಠರೇ ಕ್ಷಮಿಸಿದ ಮೇಲೆ ನಾವು ಮಾಡುವುದಕ್ಕೇನು? ಪ್ರಜಾ ಪ್ರಮುಖರು ಅನೇಕರು ಸಂಬಂಧರಾದರು. ನಾವೆಲ್ಲ ಶ್ರೀರಾಮನನ್ನು ಕರೆತರುವುದಕ್ಕಾಗಿ ಶ್ರೀರಾಮ ನಡೆದ ದಾರಿಯಲ್ಲಿ ಹೆಜ್ಜೆಯೂರುತ್ತಾ ಮುಂದೆ 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 ಸಾಗೋಣ. ಬನ್ನಿ ಬನ್ನಿ. ಕೂಡಿಕೊಂಡು ಪುಲಕಂ ಶತ್ರುಘ್ನಂ ನಿಲ್ಲಿಸಿ ಕಾಣವೇ ಕುಲರೇನ ಪಾದಯುಗದಿಂದ ತಲೆಗಳು ತಾಯುತ್ತಂ ಕಾಣವೇ ಕುಲರೇನ ಪಾದಯುಗದಿಂದ ತಲೆಗಳಿಂದ ಮೂವರು ತಾಯರು ಸಹಿತ ಐದರನು ಭರತ ಮೂವರು ತಾಯರು ಸಹಿತ ಐದರನು ಭರತ ಅನಾಥವಾಗಿ ಕೊಡುವುದು ಎಂಬ ಕಾರಣಕ್ಕೆ ತಮ್ಮ ಶತ್ರುಘ್ನನು ಪುರರಕ್ಷಣೆಗಾಗಿ ನಿಯೋಜಿಸಿದೆ. ನನ್ನನ್ನು ಅನುಸರಿಸುತ್ತಿರುವಂತಹ ಈ ಬೃಹತ್ತಾದ ಪರಿಮಾಣವನ್ನು ಸೈನ್ಯವನ್ನೂ ಕೂಡಿಕೊಂಡು ರಾಮ ಹೇಗೆ ಹೋದನೋ ಅದೇ ಪಥವನ್ನು ಹಿಡಿದು ದಾಟಿ ಮುಂದೆ ಬಂದೆ. ಸರಯೂ ನದಿಯನ್ನು ಉತ್ತರಿಸಿದ ಮೇಲೆ ಕಾಣಿಸಿಕೊಂಡದ್ದು ಗಂಗೆ. ಈ ಗಂಗೆಯನ್ನು ರಾಮ ಉತ್ತರಿಸುವಲ್ಲಿ ಸಹಾಯಕನಾಗಿ ನಿಂತವನಂತೆ ಹೋಗ ನಮ್ಮ ತಂದೆಯವರ ಆತ್ಮೀಯರಲ್ಲಿ ಒಬ್ಬನೆಂದು ಪರಿಗಣಿಸಲ್ಪಟ್ಟನು. ಅವನ ಆಶ್ರಯದಲ್ಲೇ ನಾವು ವಿಶ್ರಾಂತಿಯನ್ನು ಪಡೆಯಬೇಕಾಯಿತು. ರಾಮ ಕುರಿತಾಗಿ ಶ್ರದ್ಧೆಯೇ ಪ್ರಧಾನವಾಗಿ ಈ ಭರತನ ಕುರಿತಾಗಿ ಅವನಿಗೂ ಒಂದು ಶಂಕೆ ಬಂದು ಬಿಟ್ಟಿದ್ದಲ್ಲ. ಭರತ ಯಾವುದಾದರೂ ದುರುದ್ದೇಶದಿಂದ ರಾಮನನ್ನು ಹಿಂಬಾಲಿಸಿ ಹೋಗ್ತಾ ಇದ್ದ. ಧಿಕ್ಕಾರ ಇರಲಿ ಭರತನ ಬದುಕಿ. ರಾಮನಿಗೂ ಎರಡೆನಿಸಲಾಗ್ತೇನೆ. ಇಲ್ಲ,
ನಾ ರಾಮನನ್ನು ಯಾಚಿಸಿ ಹಿಂದೆ ಕರೆತರುವುದಕ್ಕಾಗಿ ಹೋಗ್ತಾ ಇದ್ದೇನೆ. ಹೀಗೆ ನಾಡಿದ ಮೇಲೆ ಗುಹನೂ ಸಮಾಧಾನವನ್ನು ಹೊಂದಿದ. ಇವತ್ತು ಒಬ್ಬ ಗುಹನ ಅಂತರಂಗದಲ್ಲಿ ಸಂಶಯ, ನಾಳೆ ಇನ್ನೆಷ್ಟು ಮಂದಿ ಅಂತರಂಗದಲ್ಲಿ ನನ್ನ ಕುರಿತಾಗಿ ಶಂಕೆ ಮೂಡುವುದಕ್ಕೂ ಆ ಗುಹನ ನೆರವಿನಿಂದಲೇ ಗಂಗೆಯನ್ನು ಉತ್ತರಿಸಿ ಆಮೇಲೆ ಭಾರದ್ವಾಜರ ಆಶ್ರಮವನ್ನು ಸಂದರ್ಶಿಸಿ ಅಲ್ಲಿ ಹೋದೆ. ಭಾರದ್ವಾಜರಿಗೂ ಒಂದು ಶಂಕೆಯ ಭರತ ಯಾಕೆ ಹೋಗುತ್ತಾ ಇದ್ದಾರೆ? ಒಂದೆಡೆಯಲ್ಲಿ ಕಿರಾತನಾದಂತಹ ಬೆಸ್ತನಾದಂತಹ ಗುಹನಿಗೂ ಶಂಕೆ, ಮತ್ತೊಂದೆಡೆಯಲ್ಲಿ ಪರಮಜ್ಞಾನಿಗಳಾದ ಭಾರದ್ವಾಜರಿಗೂ ಶಂಕೆ. ಹಾಗಾದ್ರೆ ಅವರಿಂದ ಪಂಡಿತನವರೆಗೆ ಸಮಸ್ತರ ಅನುರಾಗವನ್ನು ಗಳಿಸಿದ ನಮ್ಮಣ್ಣಿನಿಂದ ಪುಣ್ಯಶಾಲಿ ಭರದ್ವಾಜನ ಅಂತರಂಗದ ಶಂಕೆಯನ್ನು ನಿವಾರಿಸಿ ರಾಮನನ್ನು ಹಿಂದೆ ಕರೆತರುವುದಕ್ಕಾಗಿ ಹೋಗುತ್ತಾ ಇದ್ದೇನೆ ಅಂತ ಹೇಳಿದಾಗ ಅವರು ಬೆರಳೆತ್ತಿ ತೋರಿದ್ದು ದೂರದ ಚಿತ್ರಕೂಟ. ತಮ್ಮ ಸಂಜ್ಞೆಯಂತೆ ರಾಮ ಅಲ್ಲಿ ಹೋಗಿ ನೆಲೆಸಿದ್ದಾನೆ ಅಂತ ಹೇಳಿದ್ರು. ವಿಳಂಬ ಬೇಡ, ಶೀಘ್ರವಾಗಿ ಚಿತ್ರಕೂಟವನ್ನು ಸೇರುವುದಕ್ಕಾಗಿ ಧಾವಿಸ್ತೇನೆ ಅಂತ ಇಲ್ಲಿರುವ ಸನ್ನಿವೇಶವನ್ನ ಅಣ್ಣನಿಗೆ ವಿಪರೀತವಾದ ಆಜ್ಞೆಯಿಂದ ಪಡೆಯುವುದಕ್ಕಾಗಿ ದಾವಿದ್ಯಾಗನ ಬಳಿ ಬಂದು ನಿಂತಿದ್ದೇನೆ. ರಾಮಚಂದ್ರ, ಲಕ್ಷ್ಮಣ, ಇವತ್ತಿನ ಸನ್ನಿವೇಶವನ್ನು ನೋಡಿದಾಗ ತನ್ನಿಂದ ತಾನಾಗಿ ನನ್ನ ಅಂತರಂಗದಲ್ಲಿ ಕ್ರೋಧಾಗ್ನಿ ಉಂಟಾಗಿದೆ. ಸನ್ನಿವೇಶ ನೋಡಿ. ಹೌದು, ಯಾಕೆ ಗೊತ್ತಾ? ನೋಡಿರುವಂತಹ ಸನ್ನಿವೇಶವನ್ನ ವಿವರಣೆ ಮಾಡಬೇಕು ಎನ್ನುವುದಾಗಿ ಇಲ್ಲಿಗೆ ಬಂದವನು ನಾನು. ಹೀಗೆ ಆಹಾರಕ್ಕಾಗಿ ಹಣ್ಣು ಹಂಪಲುಗಳನ್ನ ಹುಡುಕುತ್ತಾ ಮುಂದೆ ತೆರಳಿದಾಗ ನಭೋಮಂಡಲದಲ್ಲಿ ಕೆಂದೂಳು ಹರಿಯುತ್ತಿರುವಂತಹ ಸನ್ನಿವೇಶವನ್ನ ಕಂಡೆ. ಅಯೋಧ್ಯೆಯ ಅಧಿಕಾರ ಕಣ್ಣದಾಯಿತು ಎನ್ನುವಂತಹ ಗರ್ವದಿಂದ ಅಯೋಧ್ಯೆಯ ಚತುರಂಗ ಸೇನೆಯನ್ನು ಒಳಗೊಂಡಿಕೊಂಡು ಬರಬರುತ್ತಿರುವಂತಹ ಸನ್ನಿವೇಶವನ್ನ ಕಂಡೆ. ಅಣ್ಣ, ಎಷ್ಟೋ ಕಾಲದಲ್ಲಿ ನಿನ್ನ ಮಾತನ್ನ ನಾನು ಕೇಳಿ ಸುಮ್ಮನಿದ್ದು, ಆದ್ರೆ ಈಗಾಗಲ ನೀನು ಏನ್ ಮಾಡಬೇಕು? ಸುಮ್ಮನಿರ್ಬೇಕಣ್ಣ. ಈ ಭರತ ಸೈನ್ಯವನ್ನೆಲ್ಲ ಒಳಗೂಡಿಕೊಂಡು ಬರುತ್ತಿರುವಂತಹ ಈ ಸನ್ನಿವೇಶವನ್ನ ಕಂಡಾಗ ನಿಜವಾಗಿಯೂ ರಾಮನ ಚಟವಟಿಕೆಗಳಿಗಾಗಿ ಮುಂದಕ್ಕೆ ಬರ್ತಾ ಇದ್ದಾನೆ ಎನ್ನುವುದಾಗಿ ನಾನು ಗ್ರಹಿಸಿಕೊಳ್ತಾ ಇದ್ದೇನೆ. ಅಣ್ಣ, ಎಷ್ಟೋ ಸಂದರ್ಭದಲ್ಲಿ ನನಗೆ ಹೇಳಿದ್ದೇನೆ, ನನ್ನ ಅಮ್ಮನ ಹೇಳಿದ್ದಾಳೆ, ರಾಮನಲ್ಲಿ ದಶರಥ ಚಕ್ರವರ್ತಿಯನ್ನು ನೀನು ಕಾಣಬೇಕು ಎನ್ನುವುದಾಗಿ. ಅದನ್ನೇ ನಾನು ಚಿರಸಾವಹಿಸಿ ಇಲ್ಲಿಯವರೆಗೆ ಬಂದಿದ್ದೇನೆ. ಆದ್ರೆ ಈಗ ಸುಮ್ಮನಿಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈ ಅಡವಿಯಲ್ಲಿ ನಮಗೆ ಸುಖವಾಗಿ ಇರೋದಕ್ಕೆ ಇರೋದಿಲ್ಲ ಎನ್ನುವ ಕಾರಣಕ್ಕಾಗಿ ಆತ ಬರ್ತಾ ಇದ್ದಾನೆ ಅಂತಾದ್ರೆ ಅವನನ್ನು ಸೆರೆ ಬಡಿತೇನೆ, ನೀವು ಸುಮ್ಮನಿರಬೇಕು. ನೀನು ಲಕ್ಷ್ಮಣನೋ ನರಸಿಂಹನ? ಸದ್ಯಕ್ಕೆ ಲಕ್ಷ್ಮಣನೇ ನೀವು ಮಾತಾಡುತ್ತಾ ಮತ್ತೆ ಹೀಗೆ ಉಗ್ರ ನರಸಿಂಹನಾಗೆ ಮಾತಾಡುತ್ತೀರಿ? ಬಂದವ ನನ್ನ ತಮ್ಮ ಅಲ್ವೇ? ಒಮ್ಮೆ ಸುಮ್ಮನಿರ್ತೀಯ? ಸುಮ್ಮಗಿರು
ತಮ್ಮ, ಅಣ್ಣ ನೀನು ಮೊದಲು ಮರದಿಂದ ಕೆಳಗಿಳಿತೀಯೋ? ಇಳಿಯುತ್ತಾ ಇದ್ದೇನೆ. ನನ್ನಲ್ಲಿ ಮಾತನ್ನಾಡುತ್ತಾ ಹಾ ಉದ್ರೇಕದಿಂದ ಹಾ ಕ್ರೋಧದಿಂದ ನಿನ್ನ ಕಣ್ಣ ಮುಂಭಾಗದಲ್ಲಿ ಯಾರು ಬರ್ತಾರೋ ಹಾ ಅವರನ್ನು ಲಯಾಧಿಕಾರಿ ಕೊನೆಗೆ ತನ್ನ ಮೂರನೇ ಕಣ್ಣನ್ನು ತೆರೆಯುತ್ತಾನೆ. ಹಾಗೆ ಭಸ್ಮ ಮಾಡಿ ಬೀಳ್ತಾನೆ ಅನ್ನೋ ಭಾವ ಕಾಣ್ತದಲ್ಲಿ ನನಗೆ. ಓಹೋ ತಮ್ಮ, ಹಾ ಈಗ ನಿನ್ನ ಕಣ್ಣ ಮುಂಭಾಗದಲ್ಲಿ ಕಾಣಿಸಿಕೊಂಡವ ಭರತ. ನಮ್ಮ ಸಹಜನಾದಂತಹ ಭರತ ಹಾ ಅಲ್ವೇ? ಹೌದು. ಹುಣ್ಣಿಮೆ ಕಾಲದಲ್ಲಿ ಸಮುದ್ರಕ್ಕೆ ಭರತ ಬರುವುದು ಸಹಜ ಅಲ್ವೇ? ಅದು ಸಹಜ ಭರತ. ಹಾಗೆಂದು ಬಿರುಗಾಳಿಯ ಮತ್ತೊಂದು ಒಂದ ಕಾಲದಲ್ಲಿ ಹಾ ಚಂದ್ರ ಉದಯಿಸದೇ ಇದ್ರು ಹುಣ್ಣಿಮೆ ಅಲ್ಲದೆ ಇದ್ರು ಆ ಗಾಳಿಯ ಪ್ರಭಾವದಿಂದಲಾಗಿ ಸಮುದ್ರಕ್ಕೆ ತೆರೆಯನ್ನು ಅಪ್ಪಳಿಸುವುದು ಭರತ. ಹಾಗೆ ಅಪ್ಪಳಿಸಿದ ಕಾಲದಲ್ಲಿ ಅನೇಕ ಅನಾಹುತಗಳು ಆಗುತ್ತದೆ. ಹೌದು. ಅದು ಸಹಜ ಭರತ ಅಲ್ಲ, ಬರುವವ ಸಹಜ ಭರತ. ಓಹೋ ಅಣ್ಣ ಹೇಗೆ ಹುಣ್ಣಿಮೆ ದಿನ ಸಹಜವಾಗಿಯೇ ಮೇಲಕ್ಕೆ ಮುಕ್ಕಿ ಬರುತ್ತದೋ ಶಾರದಿ, ಹಾಗೆಯೇ ಭರತ ಬರ್ತಾ ಇದ್ದಾನೆ ಅಂತ ಯಾಕಪ್ಪ ನೀವು ತರ್ಕಿಸುವುದಲ್ಲ? ಚತುರಂಗ ಸೇನೆ ಇರುವುದು ಹೌದು, ಆನೆಯು ಕುದುರೆಯೂ ಇರುವುದು ಹೌದು. ಆದ್ರೆ ರಾಮನನ್ನು ಕಾಣಬೇಕು ಅನ್ನುವಂತಹ ತವಕದಿಂದ ಅಯೋಧ್ಯೆಯ ಸೈನಿಕರು, ಅಯೋಧ್ಯೆಯ ಪ್ರಜೆಗಳು ಎಲ್ಲರೂ ತಾವಾಗಿ ಯಾಕೆ ಸಹಜವಾಗಿ ಬಂದಿರಬಾರದು? ಇದು ನಮ್ಮ ತರ್ಕ. ಈಗ ತರ್ಕದಲ್ಲೂ ಕೂಡ ಹಾಗೂ ಒಂದು ಇರಬೇಕು ಅಂತ ನಾವು ಆಲೋಚನೆ ಮಾಡಬೇಕು ಬೇಡ? ಈಗ ನಿನ್ನಲ್ಲಿ ಒಂದು ಮಾತಾಡು. ಏನು? ನೀನು ಭರತನನ್ನು ಸಂಶಯಿಸ್ತಿ ಅಂತ ಆದ್ರೆ ಮತ್ತೆ ಪ್ರತ್ಯೇಕವಾಗಿ ರಾಮನ ಕುರಿತು ಸಂಶಯ ಪಡಬೇಕು. ನೀನು ಹೇಳಿದ ಮಾತು ತಪ್ಪಲ್ಲ. ಯಾವ ದೃಷ್ಟಿಯಿಂದ ನೀನು ತರ್ಕಿಸ್ತಾ ಇದ್ದೀಯೋ ಅದನ್ನು ನಾನು ಅಪರಾಧ ಅಂತ ಆಡಲಾರೆ. ಆದ್ರೆ ಭರತನಾಗಲಿ, ಲಕ್ಷ್ಮಣನಾಗಲಿ, ಶತ್ರುಘ್ನಾಗಲಿ ರಾಮನಿಗಿಂತ ಬೇರಲ್ಲ ಅಂತ ನಾನು ತಿಳಿದು ಇಲ್ಲಿಯವರೆಗೆ ಬದುಕಿದವ. ಹಾಗಾಗಿ ನನ್ನ ಕುರಿತಾದ ಪ್ರೀತಿಯಿಂದಲೇ ಭರತ ಬರ್ತಾ ಇದ್ದಾನೆ. ಇದರ ಮರ್ಮವನ್ನು ನೀನು ತಿಳಿಯದೆ ಹೋದೆ ಅಂತ ಆಡಿದ್ದಕ್ಕೆ ನಾನು ಹೌದು. ಯಾರ ಅಂತರಂಗದಲ್ಲಿ ಏನಿದೆ ಅಂತ ಗೊತ್ತಾಗುವುದಿಲ್ಲ ಕೆಲವು ಬಾರಿ. ಆ ಸನ್ನಿವೇಶ ಒದಗಿದಾಗ ಮಾತ್ರ ನಮಗೆ ಅರ್ಥ ಆಗ್ತದೆ. ಕ್ಷಮೆಯ ಧರಿತ್ರಿ ಅಂತ ನಾವು ಆಡ್ತೇವೆ. ಹೌದು. ಅದೇ ಭೂಮಿ ಕೆಲವು ಬಾರಿ ಸೀಳಿ ಒಳಗಿನಿಂದ ಬೆಂಕಿ ಕಾಣ್ತದೆ, ಅಲ್ವಾ? ಜ್ವಾಲಾಮುಖಿ ಬರ್ತದೆ. ಆದ್ರೆ ತಮ್ಮ, ಅಮೃತ ವಿಷ ಹಾಕುವುದಕ್ಕುಂಟ ಅಲ್ಲ, ಹಾಕುವುದಕ್ಕುಂಟ ಎಲ್ಲೂ ಆದದ್ದಿಲ್ಲ. ಅದೇ ಭರತ ನನ್ನನ್ನು ದ್ವೇಷಿಸುವುದಕ್ಕಾಗಿ, ನನ್ನನ್ನು ಹನನ ಮಾಡುವುದಕ್ಕಾಗಿಯೇ ಬರುವುದು ಹೌದಾಗಿದ್ದರೆ ಅಮೃತ ವಿಷ ಆಯಿತು ಅಂತ ಅರ್ಥ. ಹಾಗಾಗಿ ಅವನು ಬರುವಂತಹ ಮರ್ಮವನ್ನು ನೀನು ಅರಿಯದೆ ಹೋದೆ. ಅವನು ಹೆಮ್ಮೆಗಾರನಲ್ಲ, ನಮ್ಮ ಸಹೋದರನ ಅಂತರಂಗ ಏನು ಅನ್ನುವುದನ್ನು ಸುದೀರ್ಘ ಕಾಲ ಅವನಿಗಿಂತ ದೂರ ನಾನಿದ್ರು ನಾನು ಅರಿತವನಿದ್ದೇನೆ. ನಿನ್ನಲ್ಲಿ ಒಂದು ಮಾತಾಡಿದೆ. ಆಯುಧವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದೇನೆ. ಹೌದು. ಅದನ್ನು ಕೆಳಗಿಳಿಸಿ ಸ್ವಲ್ಪ ನನ್ನ ಹಿಂದೆ ನಿಲ್ಲು ಮತ್ತು ನನ್ನ ಮುಂದೆ ಬರುವವ ಏನನ್ನು ಮಾಡ್ತಾನೆ ಅಂತ ನೋಡಿ ಆಮೇಲೆ ನೀನು ಕಾರ್ಯಪ್ರವೃತ್ತ ಮಾಡು. ಆದಿತ್ಯ ಬರಬೇಕು.